ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸವನ್ನ ಎಂಇಎಸ್ ಮತ್ತು ಶಿವಸೇನೆ ನಿರಂತರವಾಗಿ ಮಾಡ್ತಾನೆ ಇರುತ್ತೆ ಅಂತ ನಾವು ಹೇಳ್ತಾ ಇದ್ವಿ. ಬಟ್ ನಮ್ಮ ಭಾಗದ ಕೆಲ ಅಧಿಕಾರಿಗಳು ಕೂಡ ಅವರಿಗೆ ತೆರೆಮರೆಯಲ್ಲಿ ಸಾಥ್ ಕೊಡ್ತಾ ಇದ್ದಾರೆ ಅಂತ ಅನುಮಾನಗಳು ಬರುತ್ತೆ. ಯಾಕೆ ಅನ್ನೋದನ್ನ ಈ ಸ್ಟೋರಿ ಮೂಲಕ ನೋಡೋಣ. ಕನ್ನಡಿಗರ ಭಾವನೆಗಳಿಗೆ ಸಿಪಿಐ ಧಕ್ಕೆ ತಂದ್ರ ಅಂತ ಕರಾಳ ದಿನಾಚರಣೆ ಆಚರಿಸ್ತಾ ಇದ್ದ ಎಂಇಎಸ್ ಪುಂಡರ ಜೊತೆಗೆ ಸಿಪಿಐ ಫೋಟೋ ತಗೊಂಡಿರೋದು ಸೆಲ್ಫಿ. ಎಂಇಎಸ್ ಮುಖಂಡ ಶುಭಂ ಶೆಳ್ಕೆ ಅಂತ ಇವನಂತೂ ಬರೀ ಕರ್ನಾಟಕ ಕನ್ನಡ ಕಂಡ್ರೆ ಬರೀ ಬಾಯಿ ಬಿಟ್ರೆ ಬರೀ ವಿಷದ ವಾಂತಿನೇ ಮಾಡೋದು. ಅವನ ಜೊತೆಗೆ ಹೋಗಿ ಫೋಟೋ ತಗೊಳ್ತಾರೆ ಇಲ್ಲಿಯವರು ಅಂದರೆ ಏನು ಹೇಳಬೇಕು? ಇದು ಯಾವ ಥರದ ಮೆಂಟಾಲಿಟಿ? ಆಮೇಲೆ ಕರ್ತವ್ಯ ನಿರತ ಅಂತೆ ಬೇರೆ, ಆನ್ ಡ್ಯೂಟಿ ಬೇರೆ ಇದ್ರಂತೆ. ಯಾರ್ಯಾರು ಬಾಲ ಬಿಚ್ತಾರೆ ಅವ್ರನ್ನ ಉಗಿದೋಡಿಸೋದು ಬಿಟ್ಟು ಅವ್ರ ಜೊತೆಗೆ ಸೆಲ್ಫಿ ತಗೊಳ್ತಾರೆ ಅಂದರೆ ಈ ಸಿ ಪಿ ಐ ಮೆಂಟಾಲಿಟಿ ಬಗ್ಗೆ ಈಗ ಪ್ರಶ್ನೆಗಳು ಬರುತ್ತೆ. ಜಾಕೀರ್ ಪಾಷಾ ಅಂತ ಇವನು ಫೋಟೋ ತಗೊಂಡಿರುವಂತಹ ವ್ಯಕ್ತಿ ಶುಭಂ ಶೆಳ್ಕೆ. ಅವ್ನು ನೋಡ್ತಾ ಇದ್ದಾರೆ, ಒಂದು ಫೋಟೋ ಶೂಟ್ ಮಾಡ್ಸೋಕ್ಕೆ ಎಲ್ಲರಿಗೂ ಬ್ಲ್ಯಾಕ್ ಟೀ ಶರ್ಟು ಬ್ಲ್ಯಾಕ್ ಪೈಜಾಮ ಹಾಕ್ಕೊಂಡು ಕರ್ಕೊಂಡು ಬಂದಿದ್ದಾನೆ. ಇವ್ರದ್ದು ಈ ಫೋಟೋ ಶೂಟು ಮತ್ತು ಇದೊಂದು ಡ್ರಾಮಾ ಯಾವಾಗಲೂ ಇರುತ್ತೆ, ಪ್ರತಿ ವರ್ಷ ಇರುತ್ತೆ. ಅಸ್ತಿತ್ವ ಇಲ್ಲ. ಈ ಭಾಷಾಂಧ ಪ್ರೇಮಿಗಳಿಂದ ಇವ್ರಿಗೆ ದುಡ್ಡು ಬರಬೇಕಂದ್ರೆ ಹಿಂಗೆಲ್ಲ ಒಂದು ನಾಟಕ ಮಾಡ್ಬೇಕು, ನಾವು ಏನೋ ಮಾಡಿದ್ದೀವಿ ಅಂತ ತೋರಿಸ್ಬೇಕು. ಅಂಥವ್ರ ಜೊತೆಗೆ ಒಬ್ಬ ಸಿ ಪಿ ಐ ಸೆಲ್ಫಿ ತಗೊಳ್ತಾರೆ, ಇವ್ರನ್ನೆಲ್ಲ ಸೆಲೆಬ್ರಿಟಿಗಳ ಥರ ಟ್ರೀಟ್ ಮಾಡ್ತಾರೆ ಅಂದರೆ ಏನು ಹೇಳಬೇಕು? ಹಾಕ್ಕೊಂಡಿರೋ ಯೂನಿಫಾರ್ಮ್ಗೂ ಅವಮಾನ. ಇಲ್ಲಿ ಬೆಳಗಾವಿಯಿಂದಲೇ ಅದು ಸರ್ಕಾರದಿಂದಲೇ ದುಡ್ಡು, ಇವರಿಗೆಲ್ಲ ಸರ್ಕಾರದಿಂದ ದುಡ್ಡು ಇಸ್ಕೊಂಡು ನಿಷ್ಠೆ ಮತ್ತು ನಿಯಮ ಇಂಥ ವಿಷಜಂತುಗಳಿಗೆ ತೋರಿಸ್ತೀರಾ ಅಂದರೆ ನಿಮ್ಮನ್ನು ಯಾವ ಭಾಷೆಯಲ್ಲಿ ಯಾಕೆ ಬೈಬಾರ್ದು ಜನ ಅನ್ನೋದು ನಮ್ಮ ಪ್ರಶ್ನೆ. ಈ ವಿಚಾರ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದ್ದ ಹಾಗೆ ಗೃಹ ಸಚಿವರು ಈ ವಿಚಾರದಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ಸಿಪಿಐ ಕನ್ನಡಿಗರ ಭಾವನೆಗೆ ಧಕ್ಕೆ ತಂದಿದ್ದು ಸ್ಪಷ್ಟವಾಗಿ ವಿಡಿಯೋದಲ್ಲಿ ರೆಕಾರ್ಡ್ ಆಗ್ತಾ ಇದ್ದ ಹಾಗೆ ಬೆಳಗಾವಿ ನಗರ ಪೊಲೀಸ್ ಆಯುಕ್ತರು ಕೂಡ ಭೂಷಣ್ ಬೊರಸೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಪಿಐ ಸೆಲ್ಫಿ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಪೊಲೀಸ್ ಆಯುಕ್ತರು ಹೇಳ್ತಿದ್ದಾರೆ. ಸೆಲ್ಫಿ ತಗೊಂಡು ಮಾತ್ರಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅಂತಲ್ಲ, ಮತ್ತಿನ್ನೇನಂತ ಅರ್ಥ? ಏನು ದೊಡ್ಡ ಸೆಲೆಬ್ರಿಟಿಗಳ ಋತಿಕ್ ರೋಷನ್ ಶಾರುಖ್ ಖಾನ್ ಬಂದಿದ್ರ ಅಲ್ಲಿ ತಗೊಳಕ್ಕೆ? ಆದರೂ ಪೊಲೀಸರು ಯೂನಿಫಾರ್ಮ್ನಲ್ಲಿದ್ದಾಗ ಹಿಂಗೆ ಸೆಲ್ಫಿ ತೊಗೊಂಡಿದ್ದಾರೆ, ಹೀಗಾಗಿ ಕ್ರಮ ಕೈಗೊಳ್ತೀವಿ ಅಂತ ಅಲ್ಲೂ ಬ್ಯಾಲೆನ್ಸ್ ಮಾಡೋದಕ್ಕೆ ಹೋಗಿದ್ದಾರೆ. ಯಾರ ಭಾವನೆಗಳ ಜೊತೆಗೆ ಬೇಕಾದ್ರೂ ಚೆಲ್ಲಾಟ ಆಡ್ಬೋದು, ಅಂಥವ್ರನ್ನ ರಕ್ಷಿಸೋದಕ್ಕಂತ ಕೆಲವ್ರು ಇರ್ತಾರ ಅಂತ ಅನ್ಸ್ಬಿಡುತ್ತೆ ಕೆಲವ್ರದ್ದು ಪ್ರತಿಕ್ರಿಯೆಗಳನ್ನು ನೋಡಿದಾಗ. ಕ್ರಮ ಕೈಗೊಳ್ತೀರ ಅಂದರೆ ಮುಲಾಜಿಲ್ಲದೆ ಅದನ್ನು ಖಂಡಿಸಿ, ಅದು ಬಿಟ್ಟು ಅಲ್ಲಿ ಅಕ್ಕಿ ಮೇಲೂ ಆಸೆ ನೆಂಟರ ಮೇಲೂ ಪ್ರೀತಿ ಅಂತರ ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಹೋಗ್ಬೇಡಿ, ಗೌರವ ಇರಲ್ಲ ಅಂತವ್ರಿಗೆ. आपका नंबर में हम कल रात को फोन कर